ಶ್ರೀ ದತ್ತಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖಕೇವಲಂ ಭಕ್ತಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 3. ಉತ್ತರಕಾಂಡ. ಪ್ರಥಮ ಸ್ಕಂದ. ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತ. ಅಧ್ಯಾಯ 20. ಶ್ರೀಪಾದರು ಶಂಕರ ಭಟ್ಟನಿಗೆ ಅಗ್ನಿಯಜ್ಞದ ಕುರಿತು ಹೇಳಿದ್ದು, ಮರಣಿಸಿದವನಿಗೆ ಜೀವದಾನ ಮಾಡಿದ್ದು, ದರಿದ್ರ ಬ್ರಾಹ್ಮಣನ ಮೇಲೆ ವಿಶೇಷ ಅನುಗ್ರಹ. ಇಷ್ಟೇ ಅಲ್ಲದೆ ಶ್ರೀಪಾದರು ಮತ್ತೆ ಶಂಕರ ಭಟ್ಟನಿಗೆ ವಾಯುಯಜ್ಞದ ಕುರಿತೂ ಹೇಳಿದ್ದು. ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಶ್ರೀಪಾದರು ಪವಾಡ ಸದೃಶವಾಗಿ ತಂದೆ ತಾಯಿ ತಾತಂದಿರು ಅಮ್ಮಮ್ಮಂದಿರನ್ನೂ ಅಲ್ಲದೆ ಪೀಠಿಕಾಪುರದಿಂದ ಬಂದ 18 ಕುದುರೆ ಗಾಡಿ ಸಮೇತವಾಗಿ ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿಯೇ ಪೀಠಿಕಾಪುರಕ್ಕೆ ತಲುಪಿಸಿದರು. ಅತ್ತ ಶಂಕರ ಭಟ್ಟನೊಂದಿಗೆ ಬಂದ ಸನ್ಯಾಸಿಯನ್ನು ಕಾಶಿಗೆ ಹೋಗಲು ಹೇಳಿದರು. ಇತ್ತ ಶಂಕರ ಭಟ್ಟನು ಶ್ರೀಚರಣರ ದಿವ್ಯ ಲೀಲಾ ಸಂಗತಿಗಳೆಲ್ಲವನ್ನು ಸಂಸ್ಕೃತದಲ್ಲಿ ಲಿಪಿ ಮಾಡ ಹತ್ತಿದನು. ಅವನ ಮೇಲೆ ಶ್ರೀಪಾದರ ಪೂರ್ಣ ಕೃಪೆಯಾಗಿತ್ತು. ಅವನನ್ನು ಕುರುಗಡ್ಡೆಯಲ್ಲಿರಲು ಗುರುಗಳು ಅನುಮತಿ ಇತ್ತಿದ್ದರು. ಹೀಗಾಗಿ ಅವನು ಶ್ರೀಪಾದರ ಕುರಿತಾಗಿ ಮತ್ತಷ್ಟು ಸಂಗತಿಗಳನ್ನು ಕಂಡುಕೊಂಡಿದ್ದನು. ಕುರುಗಡ್ಡೆಯಲ್ಲಿರುವಾಗ ಶಂಕರ ಭಟ್ಟನದು ಅಗ್ನಿ ಹೊತ್ತಿಸಿ ಅಡಿಗೆ ಕಾರ್ಯ ನೋಡಿಕೊಳ್ಳುವುದು ಅಲ್ಲದೆ ಅಲ್ಲಿಗೆ ಬರುವ ಭಕ್ತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯೂ ಅವನದಾಗಿತ್ತು. ಹೀಗಿರಲು ಒಂದು ದಿನ ಶ್ರೀಪಾದರು ಅವನನ್ನು ಕುರಿತು, ಶಂಕರ ಭಟ್ಟ, ನಾವು ಆಚರಿಸುತ್ತಿರುವುದು ಅಗ್ನಿವಿದ್ಯೆ. ಅಗ್ನಿ ಉಪಾಸನೆ ಮಾಡುವುದು ಗೋತ್ರೀಯ ಲಕ್ಷಣ. ನೀನು ಉಪಾಸನೆ ಮಾಡಿಯೇ ಅಗ್ನಿ ಬೆಳಗಿ ಅಡುಗೆ ಮಾಡುವೆ. ನೀನು ಹಾಕುವ ಸೌದೆ ಎಣ್ಣೆಯಲ್ಲಿನ ಅಗ್ನಿಗೆ ಶಕ್ತಿಯಿಲ್ಲ. ನನ್ನ ಯೋಗಾಗ್ನಿ ಸೇರಿರುವುದರಿಂದ ನೀನು ಮಾಡುವ ಅಗ್ನಿ ಅಡುಗೆಯು ಪ್ರಸಾದ ರೂಪವಾಗಿ ಭಕ್ತರ ಸಂಕಟವನ್ನು ಪರಿಹರಿಸುತ್ತದೆ. ಈ ಒಲೆಯು ಸ್ವತಃ ಇನ್ನು 9 ವರ್ಷ ಮಾತ್ರ ಉರಿಯಬಲ್ಲದು. ಅಂದರೆ ನನ್ನ 30ನೇ ವಯಸ್ಸಿನಲ್ಲಿ ನಾನು ನನ್ನ ಶರೀರವನ್ನು ತ್ಯಜಿಸುವೆ. ನಂತರ 3 ಸಂವತ್ಸರ ಕಾಲ ತೇಜೋಮಯ ರೂಪದಲ್ಲಿ ಶ್ರದ್ಧಾಳುಗಳಿಗೆ ದರ್ಶನವನ್ನೀಯುವೆ. ಆಗ 33 ಸಂವತ್ಸರಗಳಾಗುವುವು. ಯೋಗಿಗಳ 33ನೇ ಸಂವತ್ಸರವು ಅನೇಕ ಬದಲಾವಣೆಗಳನ್ನು ತರುವ ಸಂವತ್ಸರವಾಗಿರುವುದು. ಬೆನ್ನು ಮೂಳೆಯೂ ಕೂಡ 33 ಮಣಿಕಟ್ಟಿನಿಂದಲೇ ಕೂಡಿದೆ ತಾನೇ. ಹಾಗೆಯೇ ರುದ್ರ ಗಣಗಳ ಸಂಖ್ಯೆಯೂ ಕೂಡ 33 ಕೋಟಿಯಾಗಿರುವುದು. ನಂತರವೂ ಕೂಡ ನಾವು ಅಗ್ನಿಯಜ್ಞ ಮಾಡಬಹುದು. ಕರ್ಮಗಳನ್ನು ಸ್ಥೂಲ ರೂಪಕ್ಕೆ ತರಿಸಿ ದಹಿಸಲು ಪ್ರತೀಕವಾಗಿ ಈ ಅಗ್ನಿ ಆರಾಧನೆಯನ್ನು ಮಾಡಿಸುತ್ತೇನೆ. ಆದರೆ ಭಕ್ತರ ಕರ್ಮಗಳು ಸ್ಥೂಲ ರೂಪಕ್ಕೆ ಬರುವುದಕ್ಕೆ ಮುನ್ನ ಸೂಕ್ಷ್ಮ ರೂಪದಲ್ಲಿರುವುದು. ಅದಕ್ಕೆ ಮುನ್ನ ಕಾರಣ ಶರೀರಕ್ಕೆ ಅಂಟಿದಂತಿರುವುದು. ಅದಕ್ಕೆ ಸಂವತ್ಸರ ದಾಟಿದ ನಂತರ ಈ ರೀತಿಯ ಅಗ್ನಿ ಪೂಜೆ ನನಗೆ ಅನವಸರ. ಆಗ ನನ್ನನ್ನು ಆಶ್ರಯಿಸಿದವರ ಪಾಪಕರ್ಮಗಳನ್ನು ನನ್ನ ಯೋಗಾಗ್ನಿಯಿಂದಲೇ ದಹಿಸುವೆನು. ನೀನು ಮಾತ್ರ ನನ್ನ 30 ಸಂವತ್ಸರದ ನಂತರವೂ ಉರಿಸುತ್ತಲೇ ಇರು. ನಂತರ ನನ್ನ ಭಕ್ತರು ಬಂದು ಅವರವರ ಅಡಿಗೆಯನ್ನು ಅವರು ಮಾಡಿಕೊಂಡು ಹೋಗುವರು. ಇದು 3 ಸಂವತ್ಸರಗಳು ನಡೆಯುವುದು. ನಂತರ ಸ್ಥೂಲ ರೂಪದ ಈ ಅಗ್ನಿ ಪೂಜೆ ಅವಶ್ಯಕವಿಲ್ಲ. ಪೃಥ್ವಿಯಜ್ಞ ಪ್ರಾರಂಭಿಸಿದ್ದೇನೆ. ಅದು ದಿಗ್ವಿಜಯವಾಗಿ ನಡೆಯುತ್ತಿದೆ. ಜಲಯಜ್ಞವನ್ನು ಪ್ರಾರಂಭಿಸಿದ್ದೇನೆ. ಅದು ಕೂಡ ಬ್ರಹ್ಮಾಂಡವಾಗಿ ಸಾಗುತ್ತಿದೆ. ಈಗ ಅಗ್ನಿ ಪೂಜೆಯನ್ನು ಅಗ್ನಿಯಜ್ಞಯವಾಗಿ ಪ್ರಾರಂಭಿಸಿದ್ದೇನೆ. ಇದು ಕೂಡ ಅವ್ಯಾಹತವಾಗಿ ನಡೆಯುತ್ತಿದೆ. ಸಮಸ್ತ ಜೀವರಾಶಿಯಲ್ಲಿನ ಅಗ್ನಿ ಸ್ವರೂಪನೂ ನಾನೇ. ಎಲ್ಲವನ್ನು ಪವಿತ್ರೀಕರಿಸುವವನೂ ನಾನೇ. ಎಲ್ಲವನ್ನು ದಹಿಸುವವನೂ ನಾನೇ. ಪಂಚತತ್ವಗಳಿಗೆ ಸಂಬಂಧಿಸಿದ ಯಜ್ಞದ ಬಗ್ಗೆ ನಾನೆಂದೂ ಕೇಳಿರಲಿಲ್ಲ. ಶ್ರೀಪಾದರ ಲೀಲಾ ವಿನೋದದ ಬಗ್ಗೆ ಆಲೋಚಿಸುವುದು ವ್ಯರ್ಥವೆಂಬ ನಿರ್ಧಾರಕ್ಕೆ ಬಂದೆ ಎಂದು ಶ್ರೀಪಾದರು ಶಂಕರ ಭಟನಿಗೆ ಅಗ್ನಿಯಜ್ಞ ಕುರಿತು ವಿವರವಾಗಿ ಅರುಹಿದ್ದರು. ಹೀಗಿರಲು ಒಂದು ದಿನ ನವದಂಪತಿಗಳು ಶ್ರೀಪಾದರ ದರ್ಶನಾರ್ಥವಾಗಿ ಕುರುಗಡ್ಡೆಗೆ ಬಂದರು. ಅವರಿಬ್ಬರನ್ನು ಪಂಚದೇವ್ ಪಹಾಡ್ನಲ್ಲಿನ ತನ್ನ ದರ್ಬಾರಿನಲ್ಲಿ ಇರಲು ಆಜ್ಞಾಪಿಸಿದರು. 2 ದಿನಗಳಲ್ಲಿ ಆ ಯುವಕ ಮರಣಿಸಿದ. ಅವರು ಮಹಾಗುರುಗಳು ತಮ್ಮನ್ನು ಕಾಪಾಡುವರು, ವರಗಳನ್ನು ಕರುಣಿಸುವ ದೈವವೆಂದು ನಂಬಿದ್ದರು. ಸ್ತ್ರೀಗೆ ಅತೀ ಕಷ್ಟಕರವಾದ ವೈಧವ್ಯ ಈ ನವವಧುವಿಗೆ ಪ್ರಾಪ್ತವಾಯಿತು. ಆ ನವದಂಪತಿಗಳ ಬಂಧುಗಳು ಪಂಚದೇವ್ ಪಹಾಡಿಗೆ ಬಂದರು. ಶವವನ್ನು ದಹನ ಮಾಡಬೇಕೇ ಬೇಡವೇ ಎಂಬ ಸಂದಿಗ್ಧಕ್ಕೆ ಸಿಲುಕಿದರು.
ಶ್ರೀಪಾದರ ಅನುಮತಿಯಿಲ್ಲದೆ ಶವವನ್ನು ಅಲ್ಲಿಂದ ತೆಗೆದುಕೊಂಡು ಹೋಗುವಂತಿಲ್ಲ. ವಧುವು ಶೋಕದೇವತೆಯಂತಿದ್ದಳು. ಶ್ರೀಪಾದರು ದರ್ಬಾರಿಗೆ ಬಂದರು. ಅವರಿಗೆ ವಧುವು ತನ್ನ ದೌರ್ಭಾಗ್ಯವನ್ನು ತಿಳಿಸಿದಳು. ಶ್ರೀಪಾದರು ಅವರವರ ಕರ್ಮದ ಫಲ ಅನಿವಾರ್ಯ ಎಂದರು. ಆಗ ವಧು ಹೇಳಿದಳು, ಜಡವಾದ ಕರ್ಮಕ್ಕೆ ನಿಜವಾಗಿಯೂ ನನ್ನ ಪತಿಗೆ ಸಾವನ್ನು ಕೊಡುವ ಶಕ್ತಿ ಇದ್ದ ಮೇಲೆ ಕರ್ಮಕ್ಕೆ ದೇವತಾ ಸ್ಥಾನವಿದ್ದು ದೇವಸ್ಥಾನ ಕಟ್ಟಿ ಪೂಜಿಸುವುದು ವ್ಯರ್ಥ. ಚೈತನ್ಯ ಸ್ವರೂಪ ಅಗ್ನಿವಸ್ತ್ರಧಾರಿ ಅಗ್ನಿ ಸ್ವರೂಪಿಣಿಯಾದ ಶ್ರೀಪಾದರಿಗೆ ಅಸಾಧ್ಯವಾದದ್ದು ಏನಿಲ್ಲವೆಂದು ಕೇಳಿದ್ದೇನೆ. ಈ ಅಭಾಗ್ಯಳಿಗೆ ಮಾಂಗಲ್ಯ ಭಿಕ್ಷೆಯಿತ್ತು ಧನ್ಯಳಾಗಿಸಬೇಕು ಎಂದು ಶ್ರೀಚರಣದಲ್ಲಿ ಬೇಡುವಳು. ಅತ್ತ ವಧುವಿನ ಮೇಲೆ ಶ್ರೀಪಾದರ ದಯೆಯಿತ್ತು. ಆಗ ಶ್ರೀಪಾದರೆಂದರು, ವಿಶ್ವಾಸೋ ಫಲದಾಯಕಂ. ನನ್ನಲ್ಲಿ ನಿನಗಿರುವ ದೃಢವಾದ ನಂಬಿಕೆಯಿಂದ ಖಂಡಿತವೂ ನಿನ್ನ ಪತಿ ಸಜೀವವಾಗುವನು. ಆದರೆ ಕರ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗದ ಉಪಾಯವೊಂದನ್ನು ಹೇಳುವೆ. ನಿನ್ನ ಮಂಗಳಸೂತ್ರವನ್ನು ಮಾರಿ ನಿನ್ನ ಗಂಡನ ತೂಕದ ಕಟ್ಟಿಗೆಯನ್ನು ಕೊಂಡುತ್ತ ಅದನ್ನು ಉರಿಸಿ ಅನ್ನ ಮಾಡೋಣ. ಆಗ ನಿನ್ನ ಮಾಂಗಲ್ಯ ಕಳ್ಕೊಂಡಿದ್ದಕ್ಕಾಗಿ ಸೌದೆ ಸುಡುವುದರಿಂದ ನಿನ್ನ ಗಂಡನ ಶರೀರ ದಹಿಸಿದಂತಾಗುವುದು. ಮೃತ್ಯುರೂಪ ಕರ್ಮಸ್ಪಂದನಗಳು ಆಕರ್ಷಿಸಲ್ಪಟ್ಟ ಸೌದೆ ಸುಟ್ಟು ಮಾಡಿದ ಅನ್ನ ಶ್ರಾದ್ದಾನ್ನವಾಗಿ ಎಲ್ಲರೂ ಶಾಂತಿಗೊಳ್ಳುವರು. ಅವಳು ಹಾಗೆಯೇ ಆಚರಿಸಲು ಅವಳ ಪತಿ ಬದುಕಿಕೊಂಡ. ಶ್ರೀಪಾದರು ಅವರ ಭಕ್ತರ ನಾನಾ ರೀತಿಯ ಪಾಪ ಕರ್ಮಗಳನ್ನು ಕಟ್ಟಿಗೆಗೆ ಆಕರ್ಷಿಸುತ್ತಿದ್ದರು. ಹಾಗೆ ಮಾಡಲ್ಪಟ್ಟ ಕಟ್ಟಿಗೆಗಳು ದಗ್ಧವಾಗಿ ರುಚಿಕರವಾದ ಅಡುಗೆಯಾಗಿ ರುಚಿಕರವಾದ ಪ್ರಸಾದವಾಗುತ್ತಿತ್ತು. ಇನ್ನೊಮ್ಮೆ ಬಡ ಬ್ರಾಹ್ಮಣನೊಬ್ಬನು ಶ್ರೀಪಾದರ ದರ್ಶನಾರ್ಥವಾಗಿ ಕುರುಗಡ್ಡೆಗೆ ಬರುವನು. ಶ್ರೀಪಾದರು ತನ್ನನ್ನು ಕರುಣಿಸದಿದ್ದರೆ ಆತ್ಮಹತ್ಯೆಯೇ ಉಳಿದಿರುವುದು ಎಂದುಕೊಂಡಿದ್ದನು. ಶ್ರೀಪಾದರು ಉರಿದು ಹೋದ ಇದ್ದಿಲಿನ ಕೆಲವು ಚೂರುಗಳನ್ನು ತರಿಸಿ ಅವುಗಳನ್ನು ಅವನಿಗೆ ಉರಿಸಲು ಹೇಳಿದರು. ಆ ಬ್ರಾಹ್ಮಣ ಬಹಳ ಹೊತ್ತು ಕಷ್ಟಪಟ್ಟು ಆ ಇದ್ದಿಲು ಉರಿಸಿದ. ಆಗ ಶ್ರೀಚರಣರು ಅವನನ್ನು ಕುರಿತು, ಎಲೈ ಬ್ರಾಹ್ಮಣನೇ, ನೀನು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದೆ. ನಾನು ಉಪೇಕ್ಷಿಸಿದ್ದರೆ ನೀನು ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೆ. ಅದಕ್ಕೆ ಆ ಆತ್ಮಹತ್ಯೆಗೆ ಸಂಬಂಧಿಸಿದ ಸಮಸ್ತ ಪಾಪಕರ್ಮಗಳ ಸ್ಪಂದನಗಳನ್ನು ಈ ಇದ್ದಿಲು ಹತ್ತಿಸುತ್ತಿರುವುದರಿಂದ ಕಳೆದು ಹೋಯಿತು. ಇನ್ನು ನಿನಗೆ ದಾರಿದ್ರ್ಯ ಬಾಧೆ ಇರದು. ಈ ಆರಿದ ಇದ್ದಿಲು ಚೂರುಗಳನ್ನು ನಿನ್ನ ಹೊದಿಕೆಯಲ್ಲಿ ಗಂಟು ಕಟ್ಟಿಕೊಂಡು ಮನೆಗೆ ಹೋಗು ಎಂದರು. ಅವನು ಅಂತೆಯೇ ಮಾಡಿದ. ಮನೆಗೆ ಹೋಗಿ ಗಂಟು ಬಿಚ್ಚಲು ಅದು ಬಂಗಾರವಾಗಿತ್ತು. ಬ್ರಾಹ್ಮಣನ ದಾರಿದ್ರ್ಯ ನಿವಾರಣೆಯಾಗಿತ್ತು. ಶ್ರೀಪಾದರು ತಮ್ಮ ಅಗ್ನಿಯಜ್ಞದ ಮೂಲಕ ಬಹಳ ವಿಚಿತ್ರ ರೀತಿಯಲ್ಲಿ ತಮ್ಮ ಭಕ್ತರ ಪಾಪಕರ್ಮಗಳನ್ನು ತೊಳೆಯುತ್ತಿದ್ದರು. ಒಮ್ಮೊಮ್ಮೆ ಭಕ್ತರನ್ನು ಪ್ರತ್ಯೇಕವಾದ ತರಕಾರಿಗಳನ್ನು, ಅಂದರೆ ಹೀರೆಕಾಯಿ, ಬೆಂಡೆಕಾಯಿ, ಬದನೆಕಾಯಿ ತರಲು ಹೇಳುತ್ತಿದ್ದರು. ಆ ತರಕಾರಿಯಲ್ಲಿ ಪಾಪ ಕರ್ಮರೂಪ ಸ್ಪಂದನಗಳನ್ನು ಆಕರ್ಷಿಸುತ್ತಿದ್ದರು. ಆ ತರಕಾರಿಗಳಿಂದ ಮಾಡಿದ ಅಡಿಗೆಯನ್ನು ಭಕ್ತರಿಗೆ ಬಡಿಸುತ್ತಿದ್ದರು. ಹಾಗೆಯೇ ಆಯಾ ಭಕ್ತರ ಕರ್ಮದೋಷಗಳು ತೊಲಗುತ್ತಿದ್ದವು. ಶ್ರೀಪಾದ ಶ್ರೀವಲ್ಲಭರ ಲೀಲೆಗಳು ಅನಂತವಾಗಿವೆ, ಏಕೆಂದರೆ ಅವರು ಅನಂತನೇ ಹೌದು. ಇದಕ್ಕೆ ಅವರಿಗೆ ಅವರೇ ಸಾಟಿ ಎಂದು ಈ ಹಿಂದೆ ಹೇಳಲಾಗಿದೆ. ಹೀಗಿರುವಾಗ ಮತ್ತೊಂದು ದಿನ ಶಂಕರ ಭಟ್ಟನನ್ನು ಕುರಿತು ಶ್ರೀಪಾದರು, ಶಂಕರ ಭಟ್ಟ, ನಮ್ಮ ಅಗ್ನಿಯಜ್ಞದ ನಂತರ ಮುಖ್ಯವಾದುದು ವಾಯುಯಜ್ಞ. ನಾನು ವಾಯುಯಜ್ಞವನ್ನು ಕೂಡ ಪ್ರಾರಂಭಿಸಲಿದ್ದೇನೆ ಎಂದು ಹೇಳಿದರು. ಆಗ ಶಂಕರ ಭಟ್ಟನು ಶ್ರೀಚರಣರನ್ನು ಕುರಿತು, ವಾಯುಯಜ್ಞವೇನೆಂದು ನನಗೆ ತಿಳಿದಿರಲಿಲ್ಲ, ಅದನ್ನು ವಿವರಿಸಿರೆಂದು ಗುರುಗಳಲ್ಲಿ ಪ್ರಾರ್ಥಿಸುವನು. ಅಷ್ಟರಲ್ಲೇ ಹೊಟ್ಟೆ ನೋವಿನಿಂದ ಬ್ರಾಹ್ಮಣನೊಬ್ಬನು ಕುರುವಪುರಕ್ಕೆ ಬಂದನು. ಆತ ಬಹಳ ನೋವನ್ನು ಅನುಭವಿಸುತ್ತಿದ್ದನು. ಅದು ಎಷ್ಟರ ಮಟ್ಟಿಗೆಂದರೆ ಆ ನೋವು ಅನುಭವಿಸುವುದಕ್ಕಿಂತ ಆತ್ಮಹತ್ಯೆ ಮಾಡಿಕೊಂಡು ಸಾಯುವುದು ಒಳ್ಳೆಯದೆಂದು ಗುರುಗಳಲ್ಲಿ ತನ್ನ ಅನಿಸಿಕೆ ತಿಳಿಸಿದನು. ಆಗ ಶ್ರೀಪಾದರು, ನೀನು ಪೂರ್ವಜನ್ಮದಲ್ಲಿ ಯಾರನ್ನೋ ನಿನ್ನ ವಾಗ್ಬಣದಿಂದ ಹಿಂಸಿಸಿದ್ದೀಯ, ಮೊನಚಾದ ಮಾತುಗಳಿಂದ ನೋಯಿಸಿದ್ದೀಯ. ಅದರ ಫಲವಾಗಿ ಇಂದು ನಿನಗೆ ಈ ದುರದೃಷ್ಟಕರವಾದ ವ್ಯಾಧಿ ಪ್ರಾಪ್ತವಾಗಿದೆ. ಮಾನವರ ವಾಗ್ದೋಷಗಳನ್ನು ಪರಿಹರಿಸಿಕೊಳ್ಳಲು ಈ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ ಬಿಟ್ಟು ಬೇರೊಂದಿಲ್ಲ. ಇದರಿಂದ ವಾಯುಮಂಡಲವೆಲ್ಲವೂ ಪರಿಶುದ್ಧವಾಗುವುದು. ನಾನು ಕುರುಗಡ್ಡೆಯಲ್ಲಿ ನಾಮಸ್ಮರಣೆ ಎಂಬ ಮಹಾಯಜ್ಞವನ್ನು ಪ್ರಾರಂಭಿಸುವುದರ ಮೂಲಕ
ಇದಕ್ಕೆ ಶ್ರೀಕಾರವನ್ನು ಹಾಕುತ್ತಿರುವೆ. ಯೋಗ ಸ್ಥಾಯಿಯಲ್ಲಿ ಪರ, ಪಶ್ಯತಿ, ಮಾಧ್ಯಮ, ವೈಖರಿ ಎಂಬ ವಾಕ್ರೂಪಗಳನ್ನು ನಿಯಂತ್ರಿಸಲಿದ್ದೇನೆ. ಯಾರಾದರೂ ಸರಿ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಎಂದು ಮನಃಪೂರ್ತಿಯಾಗಿ ನನ್ನ ನಾಮಸ್ಮರಣೆ ಮಾಡುವರೋ ಅವರಿಗೆ ನಾನು ಸುಲಭವಾಗಿ ಪ್ರಾಪ್ತನಾಗಿ ಶುಭ ಫಲವನ್ನೀಯುವೆ ಎಂದರು. ಹೀಗೆ ಶ್ರೀಪಾದರು ಆಶಿಸಿದಂತೆ ಅವನು 3 ರಾತ್ರಿ 3 ಹಗಲು ಕುರುಗಡ್ಡೆಯಲ್ಲಿ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಎಂಬ ನಾಮಜಪವನ್ನು ಮಾಡಿದನು. ಆ 3 ದಿನಗಳು ಮಾತ್ರವೇ ಶ್ರೀಪಾದರು ಅವನಿಗೆ ರಾತ್ರಿ ವೇಳೆ ಕುರುಗಡ್ಡೆಯಲ್ಲಿ ಇರುವುದಕ್ಕೆ ಅನುಮತಿಸಿದ್ದರು. ಆಗ ವೃದ್ಧ ಬ್ರಾಹ್ಮಣನ ಹೊಟ್ಟೆ ನೋವು ನಿವಾರಿಸಲ್ಪಟ್ಟಿತು. ಶ್ರೀಪಾದರು ಹೇಳಿದರು, ವಾಯುಮಂಡಲವೆಲ್ಲವೂ ಇಂದು ಮಾತನಾಡುವ ವಾಕ್ಫಲದಿಂದ ತುಂಬಿ ಹೋಗಿದೆ. ಮಾನವ ಏನಾದರೊಂದು ವಾಕ್ಯವನ್ನು ಉಚ್ಚರಿಸುವಾಗ ಪ್ರಕೃತಿಯಲ್ಲಿನ ಸತ್ವ, ರಜ, ತಮೋ ಗುಣಗಳಲ್ಲಿ ಯಾವುದಾದರೊಂದು 2-3 ಗುಣಗಳನ್ನು ಹಾಳು ಕೆಡಹಿರುತ್ತಾನೆ. ಹೀಗೆ ಹಾಳಾದ ಗುಣಗಳು ಒಳ್ಳೆಯದನ್ನು ಮಾಡಿದ್ದರಿಂದ ಪೃಥ್ವಿಯನ್ನು ಆಕ್ರಮಿಸಿರುವ ಲಾಭ ಆಕಾಶದ ಮೇಲೆ ಕೆಟ್ಟ ಪ್ರಭಾವ ತೋರುತ್ತಿದೆ. ಈ ಪಂಚಭೂತಗಳು ದೂಷಿತವಾಗಿರುವುದರಿಂದ ಎಲ್ಲವೂ ದೂಷಿತಗೊಂಡು ಮನುಷ್ಯನ ಮನಸ್ಸು, ಶರೀರ, ಅಂತರಾತ್ಮ ದೂಷಿತವಾಗುತ್ತವೆ. ಆ ಮೂಲಕ ಅಂಥವನು ಪಾಪಕರ್ಮಿಯಾಗುತ್ತಾನೆ. ಅದರಿಂದ ದರಿದ್ರನಾಗುವನು. ದರಿದ್ರದಿಂದ ಮತ್ತೆ ಪಾಪ ಮಾಡುವನು. ಪಾಪಕರ್ಮಿಯಾಗಿರುವುದರಿಂದ ಮನಸ್ಸು ದೂಷಿತವಾಗಿ ದಾನ ಮುಂತಾದ ಪುಣ್ಯಕರ್ಮಗಳನ್ನು ಮಾಡಲಾಗದೇ ಹೋಗುವನು. ಇದರಿಂದ ಮತ್ತಷ್ಟು ದರಿದ್ರನಾಗುವನು. ಮತ್ತೆ ಮುಂದುವರೆದ ಶ್ರೀಚರಣರು ಮಾನವನ ದರಿದ್ರ ಬಾಧೆಯಿಂದ ಹಾಗೂ ಇತರೆ ಪಾಪಕರ್ಮದಿಂದ ಮುಕ್ತನಾಗಬೇಕಾದರೆ ಮನೋವಾಕ್ನಲ್ಲಿ ಶುದ್ಧನೂ ಆಗಿರಬೇಕು. ಇದನ್ನೇ ತ್ರಿಕರಣ ಶುದ್ಧಿ ಎನ್ನುವರು. ಮನಸ್ಸಿಗೆ ತೋಚಿದ್ದನ್ನು ಮಾತನಾಡಬಾರದು. ಮಾತನಾಡಿದ್ದನ್ನು ಕರ್ಮದಲ್ಲಿ ತರಲಾಗದು. ತ್ರಿಕರಣ ಶುದ್ಧಿ ಹೊಂದಿದ ಮಾನವ ಮಹನೀಯನಾಗುವನು. ಮನಸ್ಸಿನಲ್ಲಿ ಅಂದುಕೊಳ್ಳುವುದು ಒಂದು ಮಾತಿನ ಮೂಲಕ ಹೊರಬರುವುದು ಒಂದು. ಈ ಎರಡಕ್ಕೂ ಹೊಂದಾಣಿಕೆ ಇಲ್ಲದಿರುವುದು ಮತ್ತೊಂದು. ಇದೇ ತ್ರಿಕರಣ ಶುದ್ಧಿ ಇಲ್ಲದಿರುವುದು. ಆಗ ದುರಾತ್ಮನಾಗುವನು. ಈ ಕಲಿಯುಗದಲ್ಲಿ ಸುಲಭವಾಗಿ ಮುಕ್ತಿ ಪಡೆಯಲು ಅನೇಕ ಸುಲಭ ಮಾರ್ಗಗಳಿವೆ. ಇದರಲ್ಲಿ ನಾಮಸ್ಮರಣೆ ಅತ್ಯಂತ ಸುಲಭದ ಮಾರ್ಗ. ನಾಮವನ್ನು ನಾಲಿಗೆಯ ಮೇಲೆ ನಾಟ್ಯ ಮಾಡಿಸುವುದರಿಂದ ಪವಿತ್ರವಾದ ಮಾತುಗಳನ್ನಾಡುವ ಅಭ್ಯಾಸವಾಗುವುದು. ನಾಮ ಹೇಳುವಾಗ ಮನಸ್ಸು ದೈವದ ಮೇಲೆ ನೆಲೆಸಿರಬೇಕು. ಇದರಿಂದ ಮನಸ್ಸು ಪವಿತ್ರವಾಗುವುದು. ತನ್ಮೂಲಕ ಪವಿತ್ರ ಕರ್ಮಗಳನ್ನು ಮಾಡಲು ಪ್ರೇರಣೆಯಾಗುವುದು. ಇಂತಿರಲು ಒಮ್ಮೆ ಕ್ಷಯವ್ಯಾಧಿ ಇರುವ ವ್ಯಕ್ತಿಯೊಬ್ಬ ಕುರುವಪುರಕ್ಕೆ ಬರುವನು. ಅವನಿಗೆ ಮಧುಮೇಹವೂ ಇತ್ತು. ಇಷ್ಟೇ ಅಲ್ಲದೆ ಇನ್ನೂ ಹಲವು ಕಾಯಿಲೆಗಳು ಅವನನ್ನು ಕಾಡುತ್ತಿದ್ದವು. ಅವನನ್ನು ನೋಡಿದ ಮಹಾಪ್ರಭುಗಳು ಬಹಳ ಕೋಪದಿಂದ ಹೇಳಿದರು, ಇವನು ಪೂರ್ವಜನ್ಮದಲ್ಲಿ ಆನೆಯ ಚೋರ. ಎಷ್ಟೋ ಮುಗ್ಧರ ಹಣವನ್ನು ಅಪಹರಿಸಿ ಅವರೆಲ್ಲರನ್ನೂ ಬೀದಿ ಪಾಲು ಮಾಡಿದ. ತಂದೆಯೊಬ್ಬ ಮಗಳ ಮದುವೆಗೆ ಕೂಡಿರಿಸಿದ್ದ ಹಣವನ್ನೂ ಕದ್ದ. ಆ ತಂದೆ ಧನ ಕಳೆದುಕೊಂಡವನಾಗಿ ಮುಂದೆ ಮಗಳ ಮದುವೆ ಮಾಡದಾದ. ಸರಿಯಾದ ವಯಸ್ಸಿಗೆ ಮಗಳಿಗೆ ಮದುವೆ ಮಾಡಲಾಗದಿದ್ದರಿಂದ ಅವನ ಕುಲದವರಿಂದ ಅವಹೇಳನಕ್ಕೆ ಗುರಿಯಾದ. ಇದರಿಂದ ಬೇಸತ್ತ ಕನ್ಯೆ ಆತ್ಮಹತ್ಯೆ ಮಾಡಿಕೊಂಡಳು. 100 ವರ್ಷ ಬಾಳಬೇಕಾದ ಜೀವ ಹೀಗೆ ಹಾಳಾಯಿತು. ಈ ರೋಗಿ ತುಂಬಾ ದೀನನಾಗಿ ಕೇಳಿಕೊಳ್ಳಲು ಕರುಣಾಮಯಿಯಾದ ಶ್ರೀಪಾದರು ಅವನನ್ನು ಪಂಚದೇವ್ ಪಹಾಡ್ನ ದರ್ಬಾರ್ನಲ್ಲಿರುವ ಗೋಶಾಲೆಯಲ್ಲಿ ಮಲಗಿಕೊಳ್ಳಲು ಹೇಳಿದರು. ಅಲ್ಲಿ ಸೊಳ್ಳೆ ಕಾಟ ವಿಪರೀತವಾಗಿತ್ತು. ಅವನಿಗೆ ಕುಡಿಯಲು ನೀರು ಕೊಡಬಾರದೆಂದು ಗುರುದೇವರ ಆಜ್ಞೆಯಾಗಿತ್ತು. ಅವನಿಗೆ ಕನಸಿನಲ್ಲಿ ರಾಕ್ಷಸರು ಕಾಣಿಸಿ ಅವನ ಕತ್ತನ್ನು ಹಿಸುಕಿ ಸಾಯಿಸುವಂತೆ ಕನಸು ಬಿದ್ದಿತು. ಮುಂದುವರೆದ ಕನಸಿನ ಭಾಗದಲ್ಲಿ ದೊಡ್ಡದಾದ ಕಲ್ಲಿನ ಬಂಡೆಯನ್ನು ಆತನ ಎದೆಯ ಮೇಲೆ ಇಟ್ಟು ಅದರ ಮೇಲೆ ದಡೂತಿ ಆಸಾಮಿಯೊಬ್ಬ ಕುಳಿತಿದ್ದ. ಈ 2 ಕನಸುಗಳಿಂದ ಅವನ ಕರ್ಮಫಲ ಪಕ್ವವಾಗಿ ಅವನು ಸ್ವಸ್ಥನಾದ. ಭೌತಿಕವಾಗಿ ಅನೇಕ ಸಂವತ್ಸರಗಳು ನೋವನ್ನು ಅನುಭವಿಸಬೇಕಾಗಿದ್ದ ದುಷ್ಕರ್ಮ ಯೋಗವನ್ನು ಶ್ರೀಪಾದರು ಆ ರೋಗಿಯಿಂದ ಹೀಗೆ ಮಾನಸಿಕ ಯಾತನೆ ಅನುಭವಿಸುವಂತೆ ಮಾಡಿ ಕರ್ಮ ವಿಮುಕ್ತವನ್ನಾಗಿಸಿದರು ಎನ್ನುವಲ್ಲಿಗೆ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಕಥಾಸಾರದ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.